ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರುನಾಡು.in ಯೂಟ್ಯೂಬ್ ಚಾನಲ್ ನ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮನುಷ್ಯನ ಅತ್ಯಂತ ದೊಡ್ಡ ಕನಸು ಯಾವುದು? ಆಕಾಶವನ್ನು ನೋಡುವುದೇ ಅಥವಾ ಆಕಾಶದ ಗಡಿಗಳನ್ನು ಮೀರಿ ಬಾಹ್ಯಾಕಾಶದ ಮೈ ರೋಮಾಂಚಕಗೊಳಿಸುವ ವಿಷಯಗಳ ಬಗ್ಗೆ ತಿಳಿದುಕೊಳ್ಳುತ್ತಾ ಮುಂದಕ್ಕೆ ಸಾಗುವುದು? ಒಂದು ಕಾಲದಲ್ಲಿ ಬಾಹ್ಯಾಕಾಶಕ್ಕೆ ತಲುಪುವುದು ಕೇವಲ ಕೆಲವೇ ರಾಷ್ಟ್ರಗಳಿಗೆ ಮಾತ್ರ ಸೀಮಿತವಿತ್ತು. ಆದರೆ ಇಂದು ಭಾರತದ ಒಂದು ಖಾಸಗಿ ಕಂಪನಿಯ ರಾಕೆಟ್ ಉಡಾವಣೆಯಿಂದ ಇಡೀ ಜಗತ್ತಿನ ಗಮನ ಸೆಳೆದಿದೆ. ಒಂದು ಕಾಲದಲ್ಲಿ ಇಂಡಿಯಾ ಅಂದ್ರೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ದೇಶ ಮತ್ತು ಟೆಕ್ನಾಲಜಿಯಲ್ಲಿ ಅತಿ ಹಿಂದುಳಿದ ದೇಶ ಎಂದು ಅವಮಾನ ಮಾಡುತ್ತಿದ್ದರು. ಆದರೆ ಇಂದು ಭಾರತದ ಯುವ ವಿಜ್ಞಾನಿಗಳು, ಇಂಜಿನಿಯರ್ಗಳು ಮತ್ತು ಉದ್ಯಮಿಗಳು ಒಂದು ಪ್ರಶ್ನೆ ಕೇಳುತ್ತಿದ್ದಾರೆ: ಬಾಹ್ಯಾಕಾಶಕ್ಕೆ ಹೋಗಲು ಬಲಿಷ್ಠ ರಾಷ್ಟ್ರ ಎಂದು ಹೆಸರು ಪಡೆದಿರುವ ರಾಷ್ಟ್ರಗಳಿಗೆ ಮಾತ್ರ ಸೀಮಿತವೇ, ಅಥವಾ ಬಾಹ್ಯಾಕಾಶಕ್ಕೆ ಹೋಗಿ ಅಲ್ಲಿನ ಹವಾಮಾನಗಳನ್ನು ತಿಳಿದುಕೊಳ್ಳುವ ಸಾಮರ್ಥ್ಯವಿರುವ ರಾಷ್ಟ್ರಗಳಿಗೆ ಮಾತ್ರ ಸೀಮಿತವೇ ಎಂದು ಕೇಳುತ್ತಿದ್ದಾರೆ. ಭಾರತ ಇಡೀ ಜಗತ್ತಿನ ತನ್ನ ಕಡೆ ಗಮನ ಸೆಳೆದಿದೆ. ಹೌದು ಸ್ನೇಹಿತರೆ, ಭಾರತದ ಒಂದು ಖಾಸಗಿ ಕಂಪನಿಯ ರಾಕೆಟ್ ಯಶಸ್ವಿಯಾಗಿ ಬಾಹ್ಯಾಕಾಶಕ್ಕೆ ಹಾರಿದೆ. ಅಷ್ಟೇ ಅಲ್ಲ, ಈ ರಾಕೆಟ್ ತನ್ನ ಜೊತೆಗೆ ಒಂದು ಬೆಲೆ ಬಾಳುವ ವಜ್ರದ ಹೂವು ಹಾಗೂ ಅಕ್ಕಿ ಕಾಳಿಗಿಂತ ಚಿಕ್ಕದಾದ ಚಿನ್ನದ ರಾಕೆಟ್ ಬಾಹ್ಯಾಕಾಶಕ್ಕೆ ಹೊತ್ತುಕೊಂಡು ಹೋಗಿ ಇತಿಹಾಸ ನಿರ್ಮಿಸಿದೆ. ಬಾಹ್ಯಾಕಾಶಕ್ಕೆ ಹೋಗುವುದು ಇದು ಕೇವಲ ಒಂದು ಸ್ಟಾರ್ಟ್ಅಪ್ ನ ಕಥೆಯಲ್ಲ, ಇದು ಒಂದು ಕನಸು. ಹೇಗೆ ರಾಕೆಟ್ ಆಗಿ ಯಾವುದೇ ವಿಫಲವಿಲ್ಲದೆ ಯಶಸ್ವಿಯಾಗಿ ಮೊಟ್ಟ ಮೊದಲ ಬಾರಿಗೆ ಬಾಹ್ಯಾಕಾಶಕ್ಕೆ ರಾಕೆಟ್ ಕಳಿಸಿದ ಖಾಸಗಿ ಕಂಪನಿಯ ಮೈ ರೋಮಾಂಚಕಗೊಳಿಸುವ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ. ನೀವೇನಾದ್ರೂ ಕರುನಾಡು.in ಯೂಟ್ಯೂಬ್ ಚಾನಲ್ ನ ಮೊದಲ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಬಾಹ್ಯಾಕಾಶ ಅಂದ್ರೆ ನಮ್ಗೆ ಮೊದಲು ನೆನಪು ಬರುವುದು ನಮ್ಮ ಹೆಮ್ಮೆಯ ಇಸ್ರೋ ಕಂಪನಿ ಅಲ್ವಾ? ದಶಕಗಳಿಂದ ಬಾಹ್ಯಾಕಾಶದ ಕ್ಷೇತ್ರದಲ್ಲಿ ಭಾರತದ ಹೆಸರನ್ನು ಎತ್ತಿ ಹಿಡಿದಿದೆ. 2008ರಲ್ಲಿ ಚಂದ್ರಯಾನ 1, 2013ರಲ್ಲಿ ಮಂಗಳಯಾನ ಮಿಷನ್, 2017ರಲ್ಲಿ ಉಪಗ್ರಹಗಳ ಉಡಾವಣೆ, 2023ರಲ್ಲಿ ಚಂದ್ರಯಾನ 3. ಇಸ್ರೋ ಇಂತಹ ಇನ್ನೂ ಅನೇಕ ಬಾಹ್ಯಾಕಾಶದ ಉಡಾವಣೆಗಳನ್ನು ಯಶಸ್ವಿಯಾಗಿ ಮಾಡಿದೆ ಮತ್ತು ಬಾಹ್ಯಾಕಾಶದ ಕ್ಷೇತ್ರದಲ್ಲಿ ಭಾರತದ ಅಸ್ತಿತ್ವವನ್ನು ಎತ್ತಿ ಹಿಡಿದಿದೆ. 2018ರ ಸಮಯದಲ್ಲಿ ಇಸ್ರೋ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಪವನ್ ಕುಮಾರ್ ಚಂದನ್ ಮತ್ತು ನಾಗ್ವರ ಡಾಕು ಎನ್ನುವ ಇಬ್ಬರು ಯುವ ವಿಜ್ಞಾನಿಗಳ ತಲೆಯಲ್ಲಿ ಪ್ರಶ್ನೆ ಬಂತು. ಅದು ಏನು ಗೊತ್ತಾ? ಬಾಹ್ಯಾಕಾಶಕ್ಕೆ ರಾಕೆಟ್ ಉಡಾವಣೆ ಮಾಡುವುದು ಒಂದು ದಿನ ಕಮರ್ಷಿಯಲ್ ಏರ್ ಟ್ರಾವೆಲ್ ನಂತೆ ಸಾಧ್ಯವಾಗಬಹುದೇ ಎಂದು ಇಬ್ಬರಲ್ಲಿ ಪ್ರಶ್ನೆ ಬಂತು. ಇದು ಸಿಂಪಲ್ ಆಗಿ ಹೇಳೋದಾದ್ರೆ, ಬಾಹ್ಯಾಕಾಶಕ್ಕೆ ಹೋಗುವುದು ಕೇವಲ ಕೆಲವೇ ರಾಷ್ಟ್ರಗಳಿಗೆ ಸಾಮರ್ಥ್ಯವಾಗಿರಬಹುದು. ಆದರೆ ಒಂದು ದಿನ ಬಾಹ್ಯಾಕಾಶಕ್ಕೆ ಹೋಗಲು ವಿಮಾನ ಪ್ರಯಾಣದಂತೆ ಸುಲಭವಾಗಿ ಮತ್ತು ಎಲ್ಲರೂ ಬಾಹ್ಯಾಕಾಶಕ್ಕೆ ಹೋಗಲು ಸಾಧ್ಯವೇ ಎಂದು ಪ್ರಶ್ನೆ ಹುಟ್ಟಿತು. ಪವನ್ ಕುಮಾರ್ ಚಂದನ್ ಮತ್ತು ನಾಗ್ಬರ್ ಡಾಕು ಎನ್ನುವ ಇಸ್ರೋ ಕಂಪನಿಯ ಯುವ ವಿಜ್ಞಾನಿಗಳು ತಮ್ಮ ಸರ್ಕಾರಿ ಕೆಲಸವನ್ನು ಬಿಟ್ಟು ಸ್ವತಂತ್ರವಾಗಿ ಸ್ಪೇಸ್ ಟೆಕ್ ಸ್ಟಾರ್ಟ್ಅಪ್ ಅನ್ನು ಶುರು ಮಾಡಿದರು. ಹೈದರಾಬಾದ್ ನಲ್ಲಿ ಶುರುವಾದ ಸ್ಕೈರೂಟ್ ಏರೋಸ್ಪೇಸ್ ಕಂಪನಿ ಇದು ಕೇವಲ ರಾಕೆಟ್ ನಿರ್ಮಿಸುವ ಉದ್ದೇಶ ಹೊಂದಿರಲಿಲ್ಲ. ಇದರ ಉದ್ದೇಶವೇ ಬೇರೆ. ಓಪನಿಂಗ್ ಸ್ಪೇಸ್ ಫಾರ್ ಆಲ್ ಅಂದ್ರೆ ಬಾಹ್ಯಾಕಾಶ ಕೇವಲ ಕೆಲವರಿಗೆ ಕನಸಾಗಿ ಉಳಿಯಬಾರದು, ಅದು ಭವಿಷ್ಯದಲ್ಲಿ ಎಲ್ಲರಿಗೂ ಸುಲಭವಾಗಿ ಮತ್ತು ಲಭ್ಯವಾಗುವಂತೆ ಮಾಡಬೇಕು ಎನ್ನುವುದು ಈ ಕಂಪನಿಯ ಮುಖ್ಯ ಉದ್ದೇಶವಾಗಿತ್ತು. ಇಲ್ಲಿಂದಲೇ ಬಾಹ್ಯಾಕಾಶದ ಕಡೆ ಸುನಾಮಿ ಶುರುವಾಗಿತ್ತು. 2020ರಲ್ಲಿ ಭಾರತ ಸರ್ಕಾರ ಒಂದು ಐತಿಹಾಸಿಕ ನಿರ್ಧಾರ ಮಾಡಿತು. ಬಾಹ್ಯಾಕಾಶದ ಕ್ಷೇತ್ರದಲ್ಲಿ ಇಲ್ಲಿವರೆಗೂ ಇಸ್ರೋ ಕಂಪನಿ ಮಾತ್ರ ಕೆಲಸ ಮಾಡುತ್ತಿತ್ತು. ಮುಂದೆ ಪ್ರೈವೇಟ್ ಕಂಪನಿಗಳು ಕೂಡ ಬಾಹ್ಯಾಕಾಶದ ಕ್ಷೇತ್ರದಲ್ಲಿ ಅಂದ್ರೆ ರಾಕೆಟ್ ಉಡಾವಣೆಗಳು ಮತ್ತು ಉಪಗ್ರಹಗಳ ಉಡಾವಣೆಗಳು ಮಾಡಬಹುದು ಎಂದು ತೀರ್ಪು ನೀಡಿತು. ಇದರಿಂದ ಭಾರತದಲ್ಲಿ ಬರೋಬ್ಬರಿ 400ಕ್ಕೂ ಹೆಚ್ಚು ಸ್ಪೇಸ್ ಸ್ಟಾರ್ಟ್ಅಪ್ ಕಂಪನಿಗಳು ಶುರುವಾದವು. ಈ 400 ಕಂಪನಿಗಳ ಮಧ್ಯೆ ಒಂದು ಕಂಪನಿ ತನ್ನ ಗುರಿಯ ಕಡೆ ಸಂಪೂರ್ಣವಾದ ಗಮನ ಹರಿಸಿ ಯಶಸ್ವಿಯಾಗಿ ರಾಕೆಟ್ ಉಡಾವಣೆ ಮಾಡಿದ ಮೊಟ್ಟ ಮೊದಲ ಭಾರತದ ಖಾಸಗಿ ಕಂಪನಿ ಇಡೀ ಜಗತ್ತಿನ ತನ್ನ ಕಡೆ ಗಮನ ಸೆಳೆಯಿತು. ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ. ಏನಿದು ವಿಕ್ರಮನ್, ಏಕೆ ಇದರ ಬಗ್ಗೆ ಎಲ್ಲಾ ಕಡೆ ಮಾತಾಡ್ತಾ ಇದ್ದಾರೆ ಎಂದು ತಿಳಿದುಕೊಳ್ಳೋಣ. ಸ್ಕೈರೂಟ್ ಏರೋಸ್ಪೇಸ್ ಖಾಸಗಿ ಕಂಪನಿ ನಿರ್ಮಿಸಿದ ರಾಕೆಟ್. ಇದಕ್ಕೆ ಭಾರತದ ಬಾಹ್ಯಾಕಾಶದ ಪಿತಾಮಹ ವಿಕ್ರಮ್ ಸಾರಾಭಾಯಿ ಅವರ ಹೆಸರು ಇಡಲಾಗಿದೆ. ಈ ರಾಕೆಟ್ ಬೇರೆ ರಾಕೆಟ್ ಗಿಂತ ವಿಭಿನ್ನವಾಗಿದ್ದು ಮತ್ತು
ಇದು 7 ಅಂತಸ್ತಿನಷ್ಟೇ ಎತ್ತರವಾಗಿದೆ. ಈ ರಾಕೆಟ್ 350 ಕೆಜಿ ಉಪಗ್ರಹಗಳನ್ನು ಹೊತ್ತುಕೊಂಡು ಲೋ ಅರ್ತ್ ಆರ್ಬಿಟ್ ಕಡೆ ಯಶಸ್ವಿಯಾಗಿ ತಲುಪಿದೆ. ಈ ರಾಕೆಟ್ ನ ಮತ್ತೊಂದು ವಿಶೇಷತೆ ಏನು ಗೊತ್ತಾ? ಕ್ಯಾಪ್ ಟು ಸ್ಪೇಸ್ ಅಂದ್ರೆ ಇಷ್ಟು ದಿನ ಬಾಹ್ಯಾಕಾಶಕ್ಕೆ ರಾಕೆಟ್ ಕಳುಹಿಸಲು ತಿಂಗಳುಗಟ್ಟಲೆ ಕಾಯಬೇಕಿತ್ತು. ಆದರೆ ಸ್ಕೈರೂಟ್ ಖಾಸಗಿ ಕಂಪನಿ ಆನ್ ಡಿಮ್ಯಾಂಡ್ ಕ್ಯಾಬ್ ಸಿಸ್ಟಮ್ ಅನ್ನು ಪರಿಚಯಿಸಿದೆ. ಆನ್ ಡಿಮ್ಯಾಂಡ್ ಕ್ಯಾಬ್ ಸಿಸ್ಟಮ್ ಅಂದ್ರೆ ಏನು ಗೊತ್ತಾ? ನೀವು ಒಂದು ಸ್ಥಳದಿಂದ ಬೇರೆ ಸ್ಥಳಕ್ಕೆ ಹೋಗಬೇಕಾದ್ರೆ ನೀವು ಮೊಬೈಲ್ ನಲ್ಲಿ ಓಲಾ ಅಥವಾ ಊಬರ್ ಕ್ಯಾಬ್ ಬುಕ್ ಮಾಡುತ್ತೀರಾ ಅಲ್ವಾ? ಅದೇ ರೀತಿ ಬಾಹ್ಯಾಕಾಶಕ್ಕೆ ಹೋಗಲು ಸಣ್ಣ ಉಪಗ್ರಹಗಳನ್ನು ನಮಗೆ ಬೇಕಾದ ಸಮಯಕ್ಕೆ ಮತ್ತು ನಮಗೆ ಬೇಕಾದ ನಿರ್ದಿಷ್ಟ ಕಕ್ಷೆಗೆ ಹೋಗಲು ರಾಕೆಟ್ ಬುಕ್ ಮಾಡಬಹುದು ಎಂದು ಸ್ಕೈರೂಟ್ ಏರೋಸ್ಪೇಸ್ ಕಂಪನಿ ಹೇಳಿದೆ. ಅಷ್ಟೇ ಅಲ್ಲ, ಈ ವಿಕ್ರಮ್-1 ರಾಕೆಟ್ ಕಾರ್ಬನ್ ಕಾಂಪೋಸಿಟ್ ಮತ್ತು 3D ಪ್ರಿಂಟಿಂಗ್ ತಂತ್ರಜ್ಞಾನವನ್ನು ಬಳಸಿ ಅತಿ ಕಡಿಮೆ ವೆಚ್ಚದಲ್ಲಿ ತಯಾರಿಸಿದ್ದಾರೆ. ಈ ಮಿಷನ್ ನಲ್ಲಿ ಒಂದು ಅತ್ಯಂತ ವಿಶೇಷವಾದ ಸಂದೇಶ ಅಡಗಿದೆ. ವಜ್ರದ ಕಮಲ ಮತ್ತು ಅಕ್ಕಿ ಕಾಳಿನಷ್ಟೇ ಚಿಕ್ಕದಾದ ಚಿನ್ನದ ರಾಕೆಟ್ ಅನ್ನು ಈ ಮಿಷನ್ ನಲ್ಲಿ ಕಳಿಸಿದ್ದಾರೆ. ಒಂದು ಕಾಲದಲ್ಲಿ ಬಾಹ್ಯಾಕಾಶವನ್ನು ತಲುಪುವುದು ಕೇವಲ ಕೆಲವೇ ರಾಷ್ಟ್ರಗಳಿಗೆ ಮಾತ್ರ ಸಾಮರ್ಥ್ಯವಿತ್ತು. ನಂತರ ಭಾರತ ತನ್ನದೇ ಆದ ರಾಕೆಟ್ ಗಳನ್ನು ನಿರ್ಮಿಸಿ ಇಂದು ಭಾರತದ ಸ್ಕೈರೂಟ್ ಏರೋಸ್ಪೇಸ್ ಖಾಸಗಿ ಕಂಪನಿ ಆಕಾಶದ ಗಡಿಗಳಿಗೆ ಸವಾಲು ಹಾಕುತ್ತಿದೆ. ಈ ಕಂಪನಿಯ ಯಶಸ್ವಿನ ಹಿಂದಿನ ಕತೆ ಬಾಹ್ಯಾಕಾಶ ಕೆಲವರಿಗೆ ಕನಸಾಗಿ ಉಳಿಯಬಾರದು, ಅದು ಎಲ್ಲರಿಗೂ ತೆರೆದಿರುವ ಭವಿಷ್ಯವಾಗಬೇಕು ಎನ್ನುವುದು ಈ ಕಂಪನಿಯ ಉದ್ದೇಶ. ಈ ವಿಡಿಯೋ ಭಾರತದ ಒಂದು ಖಾಸಗಿ ಕಂಪನಿಯ ಬಾಹ್ಯಾಕಾಶದ ಕ್ರಾಂತಿಯಾಗಿತ್ತು. ಈ ಕಂಪನಿಯ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಕರುನಾಡು.in ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಭೇಟಿಯಾಗೋಣ.